ಅವರಿಬ್ಬರ ಕತಿ ಹೇಳುವೆನ ಚಿಟವಿಟ್ಟು ಕೇಳರಿ ಸರ್ವ ಜನ. ರೀ ಟಾಮೋರೆ, ನಾ ಹೇಳೋದು ಸ್ವಲ್ಪ ಲಕ್ಷ ಕೊಟ್ಟು ಕೇಳ್ರಿ. ಇವತ್ತ ಮೊಹರಂ ಹಬ್ಬ ಮಾಡಕತ್ತಾರಂತ, ಹೋಗಿ ನೋಡ್ಕೊಂಡ್ ಬರಂ ಬರ್ರಿ ಟಾಮೋರೆ. ನಡಿಲೆ ದೋಸ್ತ. ಅಂತೂ ಮೊಹರಂ ಹಬ್ಬ ನೋಡ್ಕೊಂಡೇ ಬಂದಿವಲ್ಲ ಮಾರಯ್ಯ. ಲೇ ನೀನ್ ನೋಡ್ ಕಾಮೆ, ಎಲ್ಲಿ ಹೋಗಿದ್ದೋ ಬಾಡನ್ ಮಗನೇ? ಮೊಹರಂ ನೋಡಕ್ ಹೋಗಿವ್ರಿ ಅಣ್ಣಾರ. ಲೇ ನೀನ್ ನೋಡ್ ಕಾಮೆ, ಮೊಹರಂ ಯಾಕೆ ಮಾಡ್ತಾರ ನಿನ್ ಗೊತ್ತದೇನೋ ಬಾಡನ್ ಮಗನೇ? ಗೊತ್ತಿಲ್ರಿ ಅಣ್ಣಾರ. ನೋಡಪ್ಪ ಟಾಮ್ಯ, ಮೊಹರಂ ಹಬ್ಬ ಕುಣಿಯೋದು ತಿನ್ನೋದು ಅಲ್ಲೋ ಬಾಡನ್ ಮಗನೇ. ಮೊಹರಂ ದಿವ್ಸ ನಮ್ಮ ಇಮಾಮ್ ಹುಸೇನ್ ಅವರು ತೀರ್ಕೊಂಡರು ಮಾರಯ್ಯ. ಅವರು ಇಸ್ಲಾಂ ಧರ್ಮ ಸರಕ ಹೋರಾಟ ಮಾಡಕತ್ತಿರು. ಅವಾಗ ದುಶ್ಮನ್ಗಳು ಅವರಿಗೆ ಹೊಡೆದರು ಮಾರಯ್ಯ. ಸೊ ನಾ ಹೇಳೋದು ಸ್ವಲ್ಪ ಲಕ್ಷ ಕೊಟ್ಟು ಕೇಳು. ಮೊಹರಂ ಹಬ್ಬದ ದಿವ್ಸ ರೋಜಾ ಇಡ್ಬೇಕು. ರೋಜಾ ಇಟ್ರ ದೇವರು ನಮಗ ಪುಣ್ಯ ಕೊಡ್ತಾನೋ ಮಾರಯ್ಯ. ಫೋನ್ ಯಾರಿಗೆ ಹೇಳಿ? ಆಯ್ತು ತಗೋರಿ ಅಣ್ಣರ, ಇನ್ನು ಮುಂದ ನಾನು ಮೊಹರಂ ಹಬ್ಬದ ದಿವ್ಸ ಕುಣಿಯಲ್ಲ. ಯಾಕಂದ್ರ ನಮ್ಮ ಇಮಾಮ್ ಹುಸೇನ್ ಅವರು ಸತ್ತಿ ದಿವ್ಸ ಅದ. ಸೊ ಅವರಿಗೋಸ್ಕರ ನಾನು ರೋಜಾ ಇರ್ತೀನಿ. ಆ ದೇವರು ಇಮಾಮ್ ಅವರಿಗೆ ಸ್ವರ್ಗ ಕೊಡ್ಲಾಕ್ರಿ ಅಣ್ಣರ. ಶಬಾಸ್ ರೀ ಗಣಸ್ ಮಗನೇ, ನೀ ಅಂದ್ರು ತಿಳ್ಕೊಂಡಿ. ಇನ್ನ ಉಳಿದವ್ರಿಗೆ ಯಾರು ತಿಳಿಸ್ಬೇಕು ಮಾರಯ್ಯ? ನಾ ತಿಳಿಸ್ತೀನಿ ತಗೋರಿ ಅಣ್ಣರ. ಊರನ್ ಮಂದಿಗೆಲ್ಲ ನಾ ಹೇಳ್ತೀನಿ ತಗೋರಿ ಅಣ್ಣರ. ಕೇಳ್ರಪ್ಪ ಕೇಳ್ರಿ, ಯಾರು ಮೊಹರಂ ಹಬ್ಬದ ದಿವ್ಸ ಹೊಸ ಹೊಸ ಬಟ್ಟೆ ತಗೋಬೇಡ್ರು ಮಾರಯ್ಯ. ಯಾಕಂದ್ರ ಮೊಹರಂ ಹಬ್ಬದ ದಿವ್ಸ ನಮ್ಮ ಇಮಾಮೆ ಹುಸೇನ್ ಅವರು ಇಸ್ಲಾಂ ಧರ್ಮದ ರಕ್ಷಣೆ ಮಾಡಕ್ಕೋಸ್ಕರನೇ ತೀರ್ಕೊಂಡರು ಮಾರಯ್ಯ. ಅವ್ರು ಸತ್ತಾಗ ನಾವು ಖುಷಿ ಪಡಬಾರ್ದು ಮಾರಯ್ಯ.